ಹೇಳ್ತೀನಿ, ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರು ತಾರತಮ್ಯ ಮಾಡ್ತಾ ಇದ್ದಾರೆ. ಶಾಸಕರು ಯಾವತ್ತೂ ತಾರತಮ್ಯ ಮಾಡೋಕ್ಕೆ ಹೋಗಲ್ಲ, ಯಾವ ಊರಿಗೂ ತಾರತಮ್ಯ ಮಾಡಿಲ್ಲ, ಯಾವತ್ತೂ ಮಾಡೋದಿಲ್ಲ. ಇವತ್ತು ನೋಡಿ ಗೊಲ್ಲಳ್ಳಿ ರಸ್ತೆ ನೀವು ನೋಡ್ಬೋದು, 10 ವರ್ಷದಿಂದ ಇಲ್ಲಿ ಓಡಾಡೋಕ್ಕಾಗ್ತಾ ಇರಲಿಲ್ಲ, ಜನ ಅಷ್ಟು ತೊಂದರೆಯಲ್ಲಿದ್ದರು. ಒಂದು ನಮ್ಮ ಶಾಸಕರು ಮತದಾನ ಮಾಡುವಾಗಾದರೆ ಜನಕ್ಕೆ ಏನು ಮಾಡಿದರು, ಹಳ್ಳಿಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೊಟ್ಟಿದ್ದರು, ನಮಗೆ ಇದು ಮಾಡಿ ನಿಮಗೆ ಖಂಡಿತ ರಸ್ತೆ ಮಾಡಿಕೊಡ್ತೀನಿ ಅಂತ ಹೇಳಿದರು. ಆ ಮಾತನ್ನು ಇವತ್ತು ಉಳಿಸ್ಕೊಂಡಿದ್ದಾರೆ. ಯಾಕೆಂದರೆ ನಮ್ಮ ಜನ ತಾಳ್ಮೆಯಿಂದ ಇರಲಿಲ್ಲ, ತಾಳ್ಮೆ ತಪ್ಪಿಕೊಂಡು ಏನೇನೋದು ಶಾಸಕರ ಬಗ್ಗೆ ಎಲ್ಲ ಹಾಕೋದು, ರಸ್ತೆಗಳ ಬಗ್ಗೆ ಎಲ್ಲ ಹಾಕೋದು ಅವರೇ ಸ್ವಂತ. ಯಾಕೆಂದರೆ ಇವತ್ತು BJP ಸರ್ಕಾರದಲ್ಲಿ MP ಅವರು ಇವರಿದ್ದಾರೆ, ಸುಧಾಕರ್ ಇದ್ದಾರೆ, ಅವ್ರ ಕೈಲಿ ಬೇಕಾದರೂ ಮಾಡಿಸ್ಬೋದಾಯಿತು, ಅವ್ರ ಕೈಲಿ ಮಾಡ್ಸೋಕ್ಕಾಗಲಿಲ್ಲ ಇಷ್ಟು ದಿನ ಆದ್ರೂ. ಇವರು 2.5 ವರ್ಷದಲ್ಲಿ ನಾನು ಮಾತು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನೋಡು, ಇದು ಆಲೆ 2ನೇ ಸಾರಿ. ಒಂದು ಸಾರಿ ಡೆಸ್ಟ್ ಹಾಕ್ಸಿ ಇದನ್ನೆಲ್ಲ ಲೆವೆಲ್ ಮಾಡಿಸಿ ಇದು ಮಾಡಿಸಿದ್ರು. ಮಳೆಗಾಲ ಇತ್ತು, ಮಳೆಗಾಲ ನಿಂತಾದ್ಮೇಲೆ ನಾನು ಟಾರ್ ಹಾಕ್ಸ್ತೀನಿ ಕಣ ಅಂತ ಹೇಳಿದರು. ನೋಡಿ ಇವತ್ತು ನುಡಿದಂತೆ ನಡೆದು ಅವ್ರು ಬಂದು ಇವತ್ತು ಟಾರ್ ಹಾಕ್ಸ್ತವ್ರೆ. ನಾನು ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ಪರವಾಗಿ, ಎಲ್ಲರ ಪರವಾಗಿ ನಾನು MLA ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ, ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಇದೇ ಥರ ಎಲ್ಲ ಗುಂಡಿಗಳನ್ನು ಮುಚ್ತಾರೆ, ಯಾವುದೂ ಅವರು ಇದು ಮಾಡೋಕ್ಕೆ ಹೋಗಲ್ಲ. ಇವತ್ತು ಇದಕ್ಕಿಂತ ಜಾಸ್ತಿ ನಮ್ಮ ಬೈರ್ಸೆಟ್ಟಹಳ್ಳಿ, ಗೊಲ್ಲಳ್ಳಿಯಿಂದ ತ್ಯಾಮಗೊಂಡ್ಲವರೆಗೂ ಇದಕ್ಕೆ 4ರಷ್ಟು ಗುಂಡಿ ಬಿದ್ದಿತ್ತು. ಅದನ್ನೂ ಸಹ ಇಮಿಡಿಯೇಟು 1 ವರ್ಷದೊಳಗೆ ಮಾಡ್ತೀನಿ ಅಂತ ಹೇಳಿದರು. ಅದು ಪೂರ್ಣಗೊಳಿಸರು, ಇದನ್ನೂ ಸಹ ಪೂರ್ಣಗೊಂಡಿದ್ದಾರೆ. ಯಾಕೆಂದರೆ ಈ ಟೆಂಡ್ರು ಶ್ರೀನಿವಾಸ ಮೂರ್ತಿ ಹಿಂದೆ 10 ವರ್ಷದಿಂದ ಮಾಡಿದ್ದವರು, 10 ವರ್ಷ 14 ತಿಂಗಳು ಅವ್ರದ್ದು JDS ಸರ್ಕಾರ ಇದ್ದರೂ ಇದನ್ನು ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಅದೇ ಶಾಸಕರು ಬಗ್ಗೆನೇ ಕೆಲವರು ನಾಳೆ ಮಾಡಿಸ್ತೀನಿ, ನಾಡ್ದು ಮಾಡಿಸ್ತೀನಿ ಅಂತ 10 ವರ್ಷ ಸುಳ್ಳು ಹೇಳ್ಕೊಂಡು ತಿರುಗಿದ್ರು. ಅದು ಬಿಟ್ಬಿಟ್ಟು ಶ್ರೀನಿವಾಸ ಅವರು ಬಂದುಬಿಟ್ರು, ಅವ್ರು ಮಾಡಿಸ್ಲಿಲ್ಲ ಅಂತ ರಸ್ತೆಗಳನ್ನೆಲ್ಲ ಇದು ಮಾಡೋದು. ನೋಡು, ನುಡಿದಂತೆ ನಡೆದಿರೋ ಶ್ರೀನಿವಾಸ್ ಅಂದರೆ ನಮ್ಮ ಶಾಸಕರು, ಅವ್ರಿಗೆ ಹೆಮ್ಮೆ ಅಂತ ಹೇಳ್ಬೋದು. ಇದನ್ನು ಮಾತು ಕೊಟ್ಟಿರೋದಕ್ಕೆ ನಡ್ಕೊಂಡಿದ್ದಾರೆ. ಇನ್ನೂ ನಮ್ಮ ಗೊಲ್ಲಳ್ಳಿ ಪಂಚಾಯಿತಿಲಿ ಇವತ್ತು ಒಂದು ಸುಮಾರು 8 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ಕೆಲಸನ ಕಂಪ್ಲೀಟ್ ಮಾಡಿದ್ದಾರೆ ಆಲ್ರೆಡಿ. ಇನ್ನೂ ಕೆಲವೊಂದು ಊರುಗಳಿಗೆ ನಮ್ಮ ಬೈಶೆಟ್ಟಹಳ್ಳಿ ಇರ್ಬೋದು, ತ್ಯಾಗದಹಳ್ಳಿ ಇರ್ಬೋದು, ಬೆಟ್ಟಹಳ್ಳಿ ಇರ್ಬೋದು, ಈಗ ಸದ್ಯದಲ್ಲೇ ಒಂದು 5 ಕೋಟಿ ರೂಪಾಯಿ ಪೂಜೆ ಇಕ್ಕಂತಾರೆ. ಒಂದೊಂದು ಗ್ರಾಮ ಪಂಚಾಯಿತಿಲಿ ಸೆಕೆಂಡ್ ರೋಡ್ಗೆ 5 ಕೋಟಿ ಪೂಜೆ ಇಕ್ಕೊಳ್ತಾರೆ. ಇಂಥ ಇದರಲ್ಲೂ ಸಹ ಭಾಗ್ಯ ಕೊಡಬೇಕಾಗಿರೋ 5 ಭಾಗ್ಯ ಕೊಟ್ಕೊಂಡು ನಮ್ಮ ಶಾಸಕರು 1500 ಕೋಟಿ ರೂಪಾಯಿ ಕೆಲಸನ ಪೂರ್ಣಗೊಂಡಿದ್ದಾರೆ. ಅದರಲ್ಲೂ ಯಾರೋ ನಿಮ್ಮ ಸ್ನೇಹಿತರು, ಮಾಧ್ಯಮ ಮಿತ್ರರು ಕೇಳ್ತಾಯಿದ್ರು, ಎಲ್ಲಿ ನಮಗೆ ಲೆಕ್ಕ ಕೊಡಲಿಲ್ಲ ಶ್ರೀನಿವಾಸ ಮೂರ್ತಿ. 2.5 ವರ್ಷ ಆದರೂ ಶ್ರೀನಿವಾಸ ಮೂರ್ತಿ ಇನ್ನೂ ತಮ್ಮದಕ್ಕೆ ಕಾಮಗಿರಿ ಕೆಲಸ ಮಾಡ್ತಾವ್ರೆ, ಕೇಳ್ತಾವ್ರೆ. ಅದಕ್ಕೂ ಒಂದು ಕಾಲಜ್ಞಾನ ಬೇಕು ಮಾಧ್ಯಮ ಸ್ನೇಹಿತರಿಗೆ. ನಾನು ಹೇಳ್ತೀನಿ, ಮೊನ್ನೆ ಯಾವುದೋ ಮಾಧ್ಯಮದಲ್ಲಿ ನೋಡಿದೆ, ನಾನು ಹೇಳ್ತಾಯಿದ್ರು, ನಮ್ಗೆ ಲೆಕ್ಕನೇ ಕೊಡಲಿಲ್ಲ, ಅದು ಯಾರ್ದು ಅಂತಲೇ ಕೊಡಲಿಲ್ಲ. ಸದ್ಯದಲ್ಲಿ ಇವಾಗ ಹೇಳಿದ್ರು ಅವರೇನೆ, ನಾನೇ ಲೆಕ್ಕ ಕೊಡ್ತೀನಿ, ಎಲ್ಲೆಲ್ಲಿ ಯಾವ್ಯಾವ ಊರಲ್ಲಿ ಕೆಲಸ ಮಾಡಿದ್ದೀನಿ, ಸದ್ಯದಲ್ಲಿ ಅದಕ್ಕೆ ಟೈಮ್ ಬರಲಿ, ನಾನು ಲೆಕ್ಕ ಕೊಡ್ತೀನಿ ಅಂತ ಹೇಳಿದರು. ನಮಗಂತೂ ನೋಡಿ, ಈ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಇವೆಲ್ಲ ಓಡಾಡೋಕ್ಕಾಗ್ತಿರಲ್ಲ ಅಂಥ ರಸ್ತೆನ ಇವತ್ತು ಇನ್ನೊಂದು 2 ದಿನದಲ್ಲಿ ಪೂರ್ಣಗೊಂಡೈತೆ. ಕಡೆ ನೋಡ್ಬೋದು, ಪೂಜೆ ಮಾಡ್ತಾವ್ರ, ಟಾರ್ ಹಾಕ್ಸ್ತಾರ, ಏನು ಮಾಡ್ತಾರೆ ಅಂತ ನೋಡ್ಬೋದು, ಯಾವ್ಯಾವ ರಸ್ತೆ ಮಾಡ್ತಾರೆ ಅಂತಲೇ ನೋಡ್ಬೋದು. ಇವತ್ತು ನೆಲಮಂಗಲ ಟೌನಲ್ಲಿ ನೋಡ್ಬೋದು, ನೀವು ಗಣೇಶನಗುಡಿ ರೋಡ್ ಹೆಂಗಿದೆ ಅಂತ ನೋಡ್ಬೋದು, ಬೇಗೂರು 4 ರೋಡ್ ನೋಡ್ಬೋದು, ಇದ್ರ ರೋಡು ನಮ್ಮ ಯಾವುದು ಕೆಂಪಿಂಗನಹಳ್ಳಿ ರೋಡ್ ನೋಡ್ಬೋದು, ಶಿವಗಂಗಿ ರೋಡ್ ನೋಡ್ಬೋದು. ನಮ್ಮ ಬೂದಿಯಾಳ ಗ್ರಾಮ ಪಂಚಾಯತಿಲಿ ಆಲೆ 10 ಕೋಟಿ ಕೆಲಸ ಕಂಪ್ಲೀಟ್ ಮಾಡಿದ್ದಾರೆ. ಈಗ ಬೇಗೂರಲ್ಲಿ 8 ಕೋಟಿ ಆಗಿದೆ, ತಿರ್ಗಾ ಮತ್ತೆ 5 ಕೋಟಿ ಪೂಜೆ ಇಟ್ಕೊಂಡಿದ್ದಾರೆ. ಇವತ್ತು ನನ್ನ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ 20 ಕೋಟಿ ರೂಪಾಯಿ ಕೆಲಸ ಮುಗಿದೋಗಿದೆ ಆಲ್ರೆಡಿ. ಬೇಕಾದಕ್ಕೆ ಎಲ್ಲ ಲೆಕ್ಕನೂ ಕೊಡ್ತೀವಿ ನಾವು, ಎಲ್ಲೆಲ್ಲಿ ಮುಗಿದಿದೆ, ಯಾರು ಹಾಕಿದ್ರು ಟ್ರೆಂಡು, ಏನು ಮಾಡಿದ್ದಾರೆ ಅಂತ. ಪ್ರತಿಯೊಂದು ಕೆಲಸ ಮಾಡುವಂಥ ವ್ಯಕ್ತಿ ಸುಳ್ಳು ಹೇಳಿ ರಾಜಕೀಯ ಮಾಡೋಕ್ಕೆ ಬಂದಿಲ್ಲ ಯಪ್ಪ. ಯಾವತ್ತು ಸುಳ್ಳು ಹೇಳಿ ರಾಜಕೀಯ ಮಾಡಿ ಇನ್ನೊಬ್ಬರ ಹತ್ರ ಕಮಿಷನ್ ತಗೊಬೇಕು ಅಂತ ಮಾಡ್ತಿಲ್ಲ. ಒಂದು ಅಧಿಕಾರಿಗಳ ಹತ್ರ ಒಂದು ಕಮಿಷನ್ ತಗೊಳ್ಳಲ್ಲ, ಒಂದು ತಹಸೀಲ್ದಾರ್ ಇರ್ಬೋದು, ಒಂದು ಇನ್ಸ್ಪೆಕ್ಟರ್ ಇರ್ಬೋದು, ಯಾವುದೇ ಈ ಟೆಂಡ್ರಲ್ಲಿ ಯಾರಾದರೂ 5 ರೂಪಾಯಿ ಕಮಿಷನ್ ಕೊಟ್ಟವ್ರೆ ಅಂತ ಬಂದು ಹೇಳಿ ನೋಡೋಣ. ಯಾರಾದರೂ ಹೇಳ್ತದಲ್ಲ, ಇಷ್ಟು ದಿನ JDS ಅವರು BJP ಅವರು ಬ್ಯಾಟ್ರಿ ಹಾಕಿ ಹುಡುಕ್ಬಿಟ್ರು, ಎಲ್ಲೆಲ್ಲಿ ಕಮಿಷನ್ ಕೊಟ್ಟಿದ್ದೀರಾ ಶ್ರೀನಿವಾಸ ಅವ್ರಿಗೆ, ಯಾರ್ಯಾರು ಕೊಟ್ಟಿದ್ದೀರಾ ಹೇಳಿ ಅಂತ. 2.5 ವರ್ಷ ಆಯಿತು, ಒಬ್ಬರು ಬಂದು ಹೇಳೋಕ್ಕಾಗಲಿಲ್ಲ. ಅವೇ ಇಸ್ಕೊಂಡಿದ್ರೆ ತಾನೇ ಹೇಳೋಕ್ಕಾಗೋದು. ನಮ್ಮ ಕಾಂಗ್ರೆಸ್ ಲೀಡ್ರು ಸಹ ಯಾರ ಹತ್ರನೂ 5 ಪೈಸೆ ಇಸ್ಕೊಂಡು ಇಲ್ಲ, ಮುಟ್ಟೋದು ಇಲ್ಲ. ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅವರಿಗೆ ದೇವರಿನ ಹೆಚ್ಚಿನ ಶಕ್ತಿ ಕೊಡಲಿ, ನಮ್ಮ ನೆಲಮಂಗಲನ ಮಾದರಿಯಾಗಿ ಮಾಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಗಣೇಶಣ್ಣನ ವಾರ್ಡಲ್ಲಿ ಬಡವರಿಗೆ, ಯಾಕೆಂದರೆ CSR ಫಂಡಿಂದ ಒಳ್ಳೆ ನೀರಿನ ಘಟಕ ಇಟ್ಕೊಂಡಿದ್ರು. ಆ ಅಂಗವಿಕಲರಿಗೆ ಗಾಡಿಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿದರು. ಜನಗಳಿಗೆ ಊಟ ಕೊಡುವಂಥದ್ದು, ಓಟಿನ ವ್ಯವಸ್ಥೆ ಇರ್ಬೋದು. ನಮ್ಮ ಶಾಸಕರು ಆ ಹೆಣ್ಮಕ್ಳನ್ನೆಲ್ಲ ಮಾತಾಡಿಸಿ ನಿಮ್ಗೇನು ಕೆಲಸ ಆಗಬೇಕಮ್ಮ ಅಂತೇಳಿ ಮತ್ತೆ 1.5 ಕೋಟಿ ರೂಪಾಯಿ ನಾನು ಕೆಲಸ ಹಾಕ್ಕೊಡ್ತೀನಿ ಅಂತ ಸ್ಯಾಂಕ್ಷನ್ ಮಾಡಿಬಿಟ್ಟು ಬಂದರು. ಅದೇ ಥರ ನಮ್ಮ ಬೈರನಹಳ್ಳಿಲೂ ಅಷ್ಟೇ ನೀರಿನ ಘಟಕ ಪೂಜೆ ಮಾಡಿದ್ರು, ಅದು CSR ಫಂಡಲ್ಲಿ. ಮತ್ತು ನಮ್ಮ ಕಂಬೈನ್ ಪಾಳ್ಯದಲ್ಲೂ ನೀರಿನ ಘಟಕ ಪೂಜೆ ಮಾಡಿದ್ರು. ಇಂಥ ನೋಡಿ, ಇಂಥ ಬೇಸಿಗೆಯಲ್ಲಿ ಇಂಥ ಬಡವರಿಗೆ ಅನುಕೂಲ ಆಗುತ್ತೆ. ಕುಡಿಯೋ ನೀರನ್ನೇ ಮುಖ್ಯ, ಮೊದಲು ಆದ್ಯತೆ ನಾವು ಕುಡಿಯೋ ನೀರು ಕೊಡಬೇಕು ಜನಕ್ಕೆ. ಇವತ್ತು ಆ ಕೆಲಸ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೆಚ್ಚಿನವಾಗಿ ಬಂದಿದ್ದಾರೆ ನಮ್ಮ ಶಾಸಕರು. ಯಾಕೆಂದರೆ ಯಾವುದೇ ಗ್ರಾಮ ಪಂಚಾಯಿತಿ ಆಗಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಶಾಸಕರು ಮಾತು ಎಷ್ಟು ಸಿಗುತ್ತಾ? ಕೆಲಸ ಮಾಡಬೇಕಾದ್ರೆ ಯಾರು ಬಂದು ಅವ್ರಿಗೊಂದು ಟ್ಯಾಂಕ್ಸ್ ಹೇಳೋದಾಗಲಿ, ನಮ್ಮ ಅಭಿವೃದ್ಧಿ ಆಗಲಿ ಅಂತ ಹೇಳಲ್ಲ. ಆದರೆ ಕೆಲಸ ಏನಾದರೂ ಸಣ್ಣ ಪುಟ್ಟ ಏನಾದರೂ ಆಗೈತೆ ಅಂದರೆ ಮನೆಯವರ ಸ್ನೇಹಿತರಾಗ್ತಾಯಿದ್ರು, ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟೈತಂತೆ, ಇದೇ ಆಗ್ಬಿಟ್ಟು ತೊಂದರೆ ಆಗ್ಬಿಟ್ಟೈತೆ ಅಂತ ಹೇಳ್ತಾಯಿದ್ರು. ಇಷ್ಟು ಸತ್ತಿಗೆ ಅಷ್ಟು ಯಾವುದಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ದೇವರಿನ ಹೆಚ್ಚಿನ ಶಕ್ತಿ ಕೊಡಲಿ, ಒಳ್ಳೆ ಕೆಲಸ ಮಾಡಲಿ. ನಮ್ಮ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಲಿ ಇನ್ನೂ ಹೆಚ್ಚಿನ ಜನ ಕೆಲಸ ಮಾಡಲಿ, ನಮ್ಮ ಜನಕ್ಕೆ ಒಳ್ಳೇದಾಗಲಿ ನಮ್ಮ ಗ್ರಾಮ ಪಂಚಾಯಿತಿಗೆ ಅಂತ ಬಳಸ್ತೀವಿ. ವಿರೋಧ ಪಕ್ಷದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಅವ್ರ ಕಣ್ಣಾರ ನೋಡ್ಬೋದು
ವಿರೋಧ ಪಕ್ಷದವ್ರು ಹೆಂಗೆ ಅಂದರೆ ಕೆಲಸ ಮಾಡ್ತಾರಾ ಇಲ್ಲ ಅನ್ನೋದು ಅವ್ರಿಗೆ ನೋಡ್ಬೋದು. ಇವತ್ತು ಅವ್ರಿಗೆ ಗೊತ್ತಾಗುತ್ತೆ, ನುಡಿದಂತೆ ನಡೆದವರೇ ಇಲ್ಲ ಅನ್ನೋದು ಅವರೇ ನೋಡಬೇಕು. ನಿಮ್ಮ ಹೆಸರು ಸರ್? ನನ್ನ ಹೆಸರು MK ನಾಗರಾಜು, ಯೋಜನಾ ಪ್ರಾಧಿಕಾರ ಅಧ್ಯಕ್ಷ. ಏನು ಮಾಡ್ಕೊಂಡಿದ್ದೀರಿ? ಹೇಳಿ